ಡೈಲಿ ರುಟೀನ್ ಲೈಫಲ್ಲಿ ಯಾವ್ಯಾವ ಥರದ ಇನ್ಫೆಕ್ಷನ್ಸ್ಗಳನ್ನು ನೀವು ಟ್ರೀಟ್ ಮಾಡ್ತಾ ಇರ್ತೀರಾ? ಜ್ವರ ಅಂತ ಬಂದ್ರು, ಇನ್ಫೆಕ್ಷನ್ ಅಂತ ಬಂದ್ರು, ಕರೆಕ್ಟಾಗಿ ಎಲ್ಲ ಟೆಸ್ಟ್ ಮಾಡಿ ಹುಡುಕಾಟ ಮಾಡಿದಾಗ ಅದು ಕ್ಯಾನ್ಸರ್ ಆಗಿದೆ. ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಇದಕ್ಕೆ ಟ್ರೀಟ್ಮೆಂಟೇ ಕಷ್ಟ ಅನ್ನುವಂಥ ಇನ್ಫೆಕ್ಷನ್ಸ್ಗಳು ಇದಾವ ಹಾಗಾದ್ರೆ? HIV ಬಿಟ್ರೆ ಇನ್ನೆಲ್ಲ ಇನ್ಫೆಕ್ಷನ್ಸ್ ಆರ್ ಕಂಪ್ಲೀಟ್ಲಿ ಕ್ಯೂರಬಲ್. ಸೊ ಟ್ರೀಟ್ ಆಗದೇ ಇಲ್ಲ ಅನ್ನೋ ಇನ್ಫೆಕ್ಷನ್ ವರ್ಲ್ಡ್ ಅಲ್ಲೇ ಅತಿ ವಿರಳ. HIV ಅಥವಾ ಏನು ಏಡ್ಸ್ ಅಂತ ಹೇಳ್ತೀವಿ, ಅದನ್ನ ಹೇಗೆ ಡಿಫೈನ್ ಮಾಡ್ತೀರಾ? ಮತ್ತೆ ಅದಕ್ಕೆ ಒಂದು ವ್ಯಾಕ್ಸಿನೇಷನ್ ನಿಜವಾಗ್ಲೂ ವರ್ಕ್ ಆಗತ್ತಾ? ಅದು ಗುಣಪಡಿಸಬಹುದಾ? ಸೊ ಮೊದಲೆಲ್ಲ ಒಂಥರ ಬಿಲೀಫ್ ಇತ್ತು, HIV ಬಂದ್ರೆ ಹೋದ್ರು ಅಂತ ಅಂದ್ಬಿಟ್ಟು. ಈಗಿನ ಕಾಲ ಆ ಥರ ಅಲ್ವೇ ಅಲ್ಲ. HIV ಟ್ರೀಟ್ಮೆಂಟ್ ಕೊಟ್ರೆ ಅವ್ರು ಮಾಮೂಲಾಗಿ ಬೇರೆಯವ್ರು ಎಷ್ಟು ವರ್ಷ ಬದುಕ್ಬೋದಲ್ಲ ಅಷ್ಟೇ ವರ್ಷ ಬದುಕ್ಬೋದು. ಆಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಯಾವ ಮಟ್ಟಕ್ಕಿರುತ್ತೆ ಮತ್ತೆ ಹೌ ಇಟ್ ಹಾರ್ಮ್ಫುಲ್ ಅಂತ ಹೇಳಿ? ಭಯದ ಸ್ಥಿತಿ ಏನು ಅಂತಂದ್ರೆ 65-70% ಕೇಸಸ್ ಅಲ್ಲಿ ಈ ಮೆಡಿಸಿನ್ಸ್ ವರ್ಕ್ ಆಗ್ತಾನೆ ಇರಲ್ಲ. ಆಂಟಿಬಯೋಟಿಕ್ ನಿಮಗೆ ಹೆಲ್ಪ್ ಮಾಡೋದಕ್ಕಿಂತ ಹೆಚ್ಚಾಗಿ ಹಾರ್ಮ್ ಮಾಡ್ತಾರೆ. 90% ಕೇಸಸ್ ಅಲ್ಲಿ ಆಂಟಿಬಯೋಟಿಕ್ ಬೇಕೇ ಆಗಲ್ಲ. ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಬೇಕು, ಸಮಯ ಅಷ್ಟೇ. ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ವೀಕ್ಷಕರೇ, ಇವತ್ತಿನ ನಮ್ಮ ಹೆಲ್ತ್ ಸೆಗ್ಮೆಂಟ್ನಲ್ಲಿ ಇನ್ಫೆಕ್ಷಿಯಸ್ ಡಿಸೀಸ್ ಅಂದರೆ ಏನು? ಈ ಇನ್ಫೆಕ್ಷಿಯಸ್ ಡಿಸೀಸ್ ಅಂದರೆ ಸಾಂಕ್ರಾಮಿಕ ರೋಗಗಳು. ಈ ರೋಗಗಳು ಹರಡದಂತೆ ನಮ್ಮನ್ನು ನಾವು ಹಾಗೆ ನಮ್ಮ ಕುಟುಂಬದವರನ್ನ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು, ಹಾಗೆ ಈ ಒಂದು ರೋಗಗಳು ಬಂದಂತಹ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸಾಮಾನ್ಯ ಜನರಿಗೆ ಈ ಒಂದು ಇನ್ಫೆಕ್ಷಿಯಸ್ ಡಿಸೀಸ್ ಅಂದರೆ ಗೊತ್ತೇ ಇರೋದಿಲ್ಲ. ಈ ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಬನ್ನೇರ್ಘಟ್ಟ ಅಪೋಲೋ ಆಸ್ಪತ್ರೆಯ ವ್ಯಾಕ್ಸಿನಾಲಜಿ ಹಾಗೂ ಇನ್ಫೆಕ್ಷಿಯಸ್ ಡಿಸೀಸ್ ಡಾಕ್ಟರ್ ಆಗಿರ್ತಕ್ಕಂತಹ ಡಾಕ್ಟರ್ ವಿನಯ್ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈ ಇನ್ಫೆಕ್ಷಿಯಸ್ ಡಿಸೀಸ್ ಅಂದರೆ ಸಾಮಾನ್ಯ ಜನರಿಗೆ ಅರ್ಥನೇ ಆಗೋದಿಲ್ಲ. ಎಷ್ಟೋ ಜನರಿಗೆ ಇನ್ಫೆಕ್ಷನ್ಸ್ ಅಂತ ಅನ್ಕೊಳ್ತೀವಿ, ಅದೇನಾ ಅಥವಾ ಸಾಮಾನ್ಯ ಜನರಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಹೇಳೋದಾದ್ರೆ? ಇನ್ಫೆಕ್ಷನ್ಗೆ ಬೇರೆ ಬೇರೆ ಅರ್ಥಗಳಿದೆ. ಈಗ ಇನ್ನು ಸಿಂಪಲ್ ಟರ್ಮ್ ಹೇಳಬೇಕು ಅಂತಂದರೆ, ಯಾವುದು ನಿಮಗೆ ತೊಂದರೆ ಕೊಟ್ಟು ಜ್ವರ ಬರ್ಸುತ್ತೆ ಅದನ್ನೆಲ್ಲ ನಾವು ಇನ್ಫೆಕ್ಷನ್ ಅಂತ ಕನ್ಸಿಡರ್ ಮಾಡಬಹುದು. ಕೆಲವೆಲ್ಲ ಇನ್ಫೆಕ್ಷನ್ ಜ್ವರ ಇಲ್ಲದೇನೂ ಬರಬಹುದು, ಅಂದರೆ ತುಂಬ ಸುಸ್ತಾಗುವಂಥದ್ದು, ತೂಕ ಕಳ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಅವರು ಆಗಿ ಬರ್ತಾರೆ ಆಸ್ಪತ್ರೆಗೆ. ಸೊ ಯಾವುದಕ್ಕೆ ನಮಗೆ ಡೈರೆಕ್ಟಾಗಿ ಉತ್ತರ ಸಿಗೋದಿಲ್ವೋ, ಇದು ಹೃದಯ ಸಂಬಂಧಪಟ್ಟ ಕಾಯಿಲೆ ಅಲ್ಲ, ಕಿಡ್ನಿ ಸಂಬಂಧಪಟ್ಟ ಕಾಯಿಲೆ ಅಲ್ಲ, ನರಗಳಿಗೆ ಸಂಬಂಧಪಟ್ಟ ಕಾಯಿಲೆ ಅಲ್ಲ, ಅದು ಇನ್ಫೆಕ್ಷನ್ ಆಗಿದ್ದಿರಬಹುದು. ಸಿಂಪಲ್ ಆಗಿ ಜ್ವರ ಬಂದರೆ ಖಂಡಿತ ಅದು ಇನ್ಫೆಕ್ಷನ್ 90% ಕೇಸಸ್ಸಲ್ಲಿ. ಬಟ್ ಯಾವುದಕ್ಕೂ ಎಕ್ಸ್ಪ್ಲನೇಷನ್ ಸಿಗದಿದ್ದಾಗ ಇನ್ಫೆಕ್ಷನ್ ಇರಬಹುದು ಅಂತ ತಿಳ್ಕೊಂಡು ಅದರ ಬಗ್ಗೆ ಮುಂದೆ ನಾವು ಟೆಸ್ಟ್ ಎಲ್ಲ ಮಾಡಿ ಅರ್ಥ ಮಾಡ್ತೀವಿ. ಓಕೆ, ಸಾಮಾನ್ಯವಾಗಿ ಈಗ ಇನ್ಫೆಕ್ಷನ್ ಅಂದ ತಕ್ಷಣನೇ ದಟ್ ಈಸ್ ಒನ್ ಈಸಿ ಅರ್ಥದಲ್ಲ ಅರ್ಥ ಆಗೋಂಥದ್ದು. ಆದರೆ ತುಂಬ ಕಾಂಪ್ಲಿಕೇಟೆಡ್ ಆಗೋ ಮಟ್ಟಿಗೆ ಈ ಇನ್ಫೆಕ್ಷನ್ಸ್ ಹರಡುವಂಥ ಸಾಧ್ಯತೆ ಇದೆಯಾ ಅಂತ? ಹೌದು. ಈಗ ನೀವು ಸಿಂಪಲ್ ಇನ್ಫೆಕ್ಷನ್ ಅಂತ ತೊಗೊಂಡ್ರೆ ನಿಮಗೆ ಕೆಮ್ಮು ನೆಗಡಿ ಬರುತ್ತೆ, ನಮಗೆ ಅವಾಗ ಸೀಸನ್ ಚೇಂಜ್ ಆದಾಗ ಅದು ಕೂಡ ಇನ್ಫೆಕ್ಷನ್ನೇ. ಸೊ ಸಿಗ್ನಿಫಿಕೆಂಟ್ ಆಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಆರ್ಗನ್ನ ಇನ್ವಾಲ್ವ್ ಆಗುವಂಥ ಇನ್ಫೆಕ್ಷನ್ ಆಗ್ಬೋದು. ನ್ಯೂಮೋನಿಯಾ ಅಂತ ಹೇಳ್ತೀವಿ. ಅದೇ ಕೆಮ್ಮು ನೆಗಡಿ ಕೆಲವರಿಗೆ ಹೆಚ್ಚಾಗಿ ಲಂಗ್ಸ್ವರೆಗೂ ಹೋಗ್ಬೋದು. ಆಗ ಉಸಿರಾಟದ ತೊಂದರೆ ಬರಬಹುದು, ತುಂಬ ಕೆಮ್ಮು ಬರಬಹುದು, ಕೆಮ್ದಾಗ ಕಫ ಜಾಸ್ತಿ ಆಗ್ಬೋದು. ತುಂಬ ವಿಪರೀತ ಪರಿಸ್ಥಿತಿಲಿ ಅವರು ICUಗೆ ಹೋಗ್ಬೋದು, ಆಮೇಲೆ ವೆಂಟಿಲೇಟರ್ ಮೇಲೆ ಕೂಡ ಹೋಗ್ಬೋದು. ಸೊ ನ್ಯೂಮೋನಿಯಾ ಅಂದರೆ ಸ್ಟಾರ್ಟ್ ಆಗಿದ್ದು ಇದು ಒಂದು ಸಿಂಪಲ್ ಇನ್ಫೆಕ್ಷನ್ ಇಂದ, ಬಟ್ ಪ್ರೋಗ್ರೆಸ್ ಆಗ್ಬೋದು. ಯಾರಲ್ಲಿ? ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರೋರಲ್ಲಿ, ವಯಸ್ಸಾಗಿರೋರು, ತುಂಬ ಸಣ್ಣ ಮಕ್ಕಳು, ಅಥವಾ ಡಯಾಬಿಟೀಸ್ ಇದ್ದು ಕಂಟ್ರೋಲ್ ಆಗಲಿಲ್ಲ, ಕ್ಯಾನ್ಸರ್ ಇರುವಂಥ ಪೇಷಂಟ್ಸು, HIV ಇದ್ದು ಟ್ರೀಟ್ ಆಗಲಿಲ್ಲ, ಇಂಥವ್ರಿಗೆ ಅದು ಜಾಸ್ತಿ ಕೂಡ ಆಗಬಹುದು. ಸೊ ಇನ್ಫೆಕ್ಷನ್ ಕಡಿಮೆಯಿಂದ ಸ್ಟಾರ್ಟ್ ಆಗಿ ಜಾಸ್ತಿ ಕೂಡ ಆಗಬಹುದು. ಈಗ HIV ಅಂತ ಹೇಳಿದೆ, HIV ಕೆಲವರಿಗೆ ಟೆಸ್ಟ್ ಮಾಡೋರ್ಗೂ ಗೊತ್ತಾಗಿರೋದಿಲ್ಲ. ತುಂಬ ಅದು ಹೆಚ್ಚಾಗಿ ಅಡ್ವಾನ್ಸ್ ಸ್ಟೇಜ್ ಹೋದ್ಮೇಲೆ ಅದರಿಂದ ಬೇರೆ ಎಲ್ಲ ರೀತಿ ಇನ್ಫೆಕ್ಷನ್ ಬರಬಹುದು. ಯಾವುದಾದ್ರೂ ಆರ್ಗನ್ ಇನ್ವಾಲ್ವ್ ಆಗ್ಬೋದು, ಬ್ರೈನ್ ಇನ್ವಾಲ್ವ್ ಆಗ್ಬೋದು, ಸ್ಪೈನ್ ಇನ್ವಾಲ್ವ್ ಆಗ್ಬೋದು, ಕಿಡ್ನಿ ಕೂಡ ಇನ್ಫೆಕ್ಟ್ ಆಗ್ಬೋದು. ಆಗ ಕೂಡ ವಿಪರೀತ ಪರಿಸ್ಥಿತಿಯಲ್ಲಿ ಬರ್ಬೋದು. ಸೊ ಇನ್ಫೆಕ್ಷನ್ ಅನ್ನೋದು ಸಿಂಪಲ್ ಆಗೂ ಇರಬಹುದು, ಕಾಂಪ್ಲೆಕ್ಸ್ ಆಗಿ ಕಾಂಪ್ಲಿಕೇಟೆಡ್ ಆಗಿರಬಹುದು. ಸೊ ಬೇಸಿಕ್ಲಿ ಅರ್ಥ ಏನು ಅಂತಂದರೆ, ಯಾವುದೇ ಆಗಿದ್ರೂ ನಾವು ತಕ್ಷಣ ಅದರ ಟ್ರೀಟ್ಮೆಂಟ್ ಕರೆಕ್ಟ್ ಟೈಮಲ್ಲಿ ಮಾಡಿದಾಗ ಅದನ್ನು ಕಾಂಪ್ಲಿಕೇಟ್ ಆಗ್ತಿದ್ದ ಹಾಗೆ ನೋಡ್ಬೋದು. ಡಾಕ್ಟರ್, ಇನ್ನು ಕಾಮನ್ ಡಿಸೀಸಸ್ ಅಥವಾ ಕಾಮನ್ ಇನ್ಫೆಕ್ಷನ್ಸ್ ಅಂದರೆ ಯಾವುದು? ಹಾಗೆ ನಿಮ್ಮ ಡೈಲಿ ರುಟೀನ್ ಲೈಫಲ್ಲಿ ಯಾವ್ಯಾವ ಥರದ ಇನ್ಫೆಕ್ಷನ್ಸ್ಗಳನ್ನು ನೀವು ಟ್ರೀಟ್ ಮಾಡ್ತಾ ಇರ್ತೀರಾ? ಸೊ ಮೆಜಾರಿಟಿ ನೋಡೋ ಹಾಗೆ ಫಿಸಿಷಿಯನ್ಸ್ ಯಾವ್ದು ನೋಡ್ತಾರೆ, ENT ಸರ್ಜನ್ಸ್ ಯಾವ್ದು ನೋಡ್ತಾರೆ, ಅದು ಕೂಡ ನಾವು ಕಾಮನ್ ಆಗಿ ನೋಡ್ತೀವಿ. ಅಂದರೆ ಕೆಮ್ಮು, ನೆಗಡಿ, ಗಂಟ್ಲು ನೋವು, ಮೂಗು ಕಟ್ಟುವಿಕೆ, ತಲೆನೋವು, ತಲೆಭಾರ, ಅಂದರೆ ಇದು ಲ್ಯಾರಿಂಜೈಟಿಸ್ ಅಥವಾ ಫ್ಯಾರಿಂಜೈಟಿಸ್, ಸೈನುಸೈಟಿಸ್ ಅಂತ ಹೇಳ್ತೀವಿ. ಸೊ ಇದ್ರ ಕಾಮನ್ ಆಗಿ ನೋಡ್ತೀವಿ ನಾವು ಕೂಡ. ಬಟ್ ಇದರ ಹೊರತಾಗಿ ಆಸ್ ಅನ್ ಇನ್ಫೆಕ್ಷಿಯಸ್ ಡಿಸೀಸ್ ಪರ್ಸನ್ ನಾನು ಹೆಚ್ಚಾಗಿ ನೋಡುವಂಥದ್ದು ಜ್ವರ. ಕಾರಣನೇ ತಿಳಿದಿರೋ ಅಂತಹ ಒಂದು ಜ್ವರ. ಎಷ್ಟೊಂದು ಜನ ಫಿಸಿಷಿಯನ್ಸ್ ನೋಡಿರ್ತಾರೆ, ಬೇರೆ ಡಾಕ್ಟರ್ಸ್ ನೋಡಿರ್ತಾರೆ, ಈ ಜ್ವರಕ್ಕೆ ಕಾರಣ ಏನು ಅಂತ ತಿಳಿದಿರೋದಿಲ್ಲ. ಸೊ ಅದರ ಹುಡುಕಾಟ ಏನು ಮಾಡ್ತೀವಲ್ಲ, ಸೊ ಡಯಾಗ್ನೋಸ್ಟಿಕ್ ಮೆಡಿಸಿನ್ ಅಂತ ಹೇಳ್ತೀವಿ. ಸೊ ಇದು ನಾವು ಇನ್ಫೆಕ್ಷಿಯಸ್ ಡಿಸೀಸ್ ಪರ್ಸನ್ ಆಗಿ ಹೆಚ್ಚಾಗಿ ನೋಡ್ತೀವಿ. ಕೆಲವರಿಗೆ ವಾರ 10 ದಿನ ಜ್ವರ ನಡೆದೇ ಇರುತ್ತೆ, ಸೊ ಆದರೂ ಕೂಡ ಕಾರಣ ತಿಳಿದಿರೋದಿಲ್ಲ. ಸೊ ಅಂಥವ್ರನ್ನ ನಾವು ಹೆಚ್ಚಾಗಿ OPD ನೋಡುವಂಥದ್ದು.
ಆಗ ಆ ಥರ ನಾವು ಹುಡುಕ್ತಾ ಹೋದಾಗ ಕಾರಣನ ಕರೆಕ್ಟಾಗಿ ತಿಳ್ಕೊಂಡಾಗ ಅವ್ರನ್ನ ಅಸೆಸ್ ಮಾಡಿ ಪರೀಕ್ಷೆ ಮಾಡಿ ಕೆಲವು ಟೆಸ್ಟ್ಗಳನ್ನ ಯೂಸ್ ಮಾಡಿ ಮೆಜಾರಿಟಿ ಕೇಸಲ್ಲಿ ಆ ಇನ್ಫೆಕ್ಷನ್ಗೆ ಬೇರೆ ಬೇರೆ ಕಾರಣಗಳು ಹೊರಬರಬಹುದು. ಸೊ ಸಿಂಪಲ್ ಆಗಿಬಿಟ್ಟು ಕೆಲವೆಲ್ಲ ಟೈಫಾಯ್ಡ್ ಇರಬಹುದು. ಟೈಫಾಯ್ಡ್ ನಮಗೆ ತಿಳಿದಿರೋ ಪ್ರಕಾರ ಕಾಮನ್ನೇ, ಬಟ್ ಅದನ್ನು ಡಯಾಗ್ನೋಸ್ ಮಾಡೋದು ಕೆಲವರಿಗೆ ಕಷ್ಟ ಆಗಿರುತ್ತೆ. ಅವರ ಪ್ರೆಸೆಂಟೇಷನ್ ಬೇರೆನೇ ರೀತಿಲಿ ಇರುತ್ತೆ, ಜ್ವರ ಇರುತ್ತೆ, ಬೇರೇನೂ ತೊಂದರೆ ಇರೋದಿಲ್ಲ. ಸೊ ಯಾವ ರೀತಿಲಿ ಅದನ್ನು ಡಯಾಗ್ನೋಸ್ ಮಾಡಬಹುದು ಅದೊಂದು. ಕೆಲವರಿಗೆ ಟಿ ಬಿ ಇದ್ದಿರಬಹುದು. ಸೊ ಹೆಚ್ಚಿಗೆ ದಿನ ಜ್ವರ ನಡೀತಾ ಹೋದಾಗ ನಾವು ಯಾವಾಗಲೂ ಟಿ ಬಿ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ನನ್ನ ಪ್ರಾಕ್ಟೀಸಲ್ಲಿ ಏನಾಗುತ್ತೆ, ಜ್ವರ ಗೊತ್ತಾಗದೆ ತುಂಬ ದಿನ ಇದ್ದು ಬಂದವರು ನನ್ನ ಹತ್ರ ತುಂಬ ಜನಕ್ಕೆ 50% ಜನಕ್ಕೆ ನಾವು ಇನ್ಫೆಕ್ಷನ್ ಅಲ್ದಿರೋ ಕಾರಣಗಳನ್ನ ಹುಡುಕಿ ಕೊಡ್ತೀವಿ. ದೇ ಕಾಲ್ಡ್ ಎಸ್ ರುಮೆಟೊಲಾಜಿಕಲ್ ಕಂಡೀಷನ್. ಅಂದ್ರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ, ಅವ್ರಿಗೆ ಗೊತ್ತಿರಲ್ಲ, ಅಂದ್ರೆ ಅದು ಇನ್ಫೆಕ್ಷನ್ ಆಗಿರೋದಿಲ್ಲ. ಸೊ ಇನ್ಫೆಕ್ಷನ್ ತರಾನೇ ಬಿಹೇವ್ ಮಾಡುತ್ತೆ, ಅವನ್ನ ನಾವು ಇನ್ಫೆಕ್ಷನ್ ಮಿಮಿಕ್ಸ್ ಅಂತ ಹೇಳ್ತೀವಿ. ಸೊ ಅವರು ಬೇರೆ ಬೇರೆ ಡಾಕ್ಟರ್ಸ್ ಹತ್ರ ಹೋಗಿರ್ತಾರೆ, ಬಟ್ ಅದು ಅವರೆಲ್ಲರೂ ಇನ್ಫೆಕ್ಷನ್ ಅಂತ ಆಂಟಿಬಯೋಟಿಕ್ ಕೊಡ್ತಾ ಬಂದಿರ್ತಾರೆ. ಕೆಲವೆಲ್ಲ ಸಟಲ್ ಪಾಯಿಂಟ್ಸ್ ಇರುತ್ತೆ ಅದ್ರಲ್ಲಿ, ಅದನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇನ್ಫೆಕ್ಷನ್ ಅಲ್ಲ ಅಂತ ಅಂದ್ಬಿಟ್ಟು. ಸೊ ಅದನ್ನ ಹುಡುಕಾಟ ಮಾಡಿದಾಗ ಇನ್ಫೆಕ್ಷನ್ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ನಾವಾಗ ಸಂಬಂಧಪಟ್ಟ ಡಾಕ್ಟರ್ಸ್ ಕಡೆನೂ ಕಳಿಸ್ಕೊಟ್ಟಿರೋದಿದೆ. ಎಷ್ಟೊಂದು ಕಂಡೀಷನ್ ನಾನು ಜ್ವರ ಅಂತ ಬಂದ್ರು, ಇನ್ಫೆಕ್ಷನ್ ಅಂತ ಬಂದ್ರು, ಕರೆಕ್ಟ್ ಆಗಿ ಎಲ್ಲ ಟೆಸ್ಟ್ ಮಾಡಿ ಹುಡುಕಾಟ ಮಾಡಿದಾಗ ಅದು ಕ್ಯಾನ್ಸರ್ ಆಗಿದೆ, ಕರೆಕ್ಟ್ ಆಗಿ ಹುಡುಕಾಟ ಮಾಡಿದಾಗ ರೊಮೆಟೊಲಾಜಿಕಲ್ ಕಂಡೀಷನ್ಸ್ ಆಗಿದೆ, ಅದನ್ನ ರೊಮೆಟಾಲಜಿಸ್ಟ್ ಅನ್ನೋ ಟ್ರೀಟ್ ಮಾಡ್ತಾರೆ. ಸೊ ನಾನು ಅವ್ರ ಕಡೆಗೆ ಅವ್ರನ್ನ ಕಳಿಸ್ಕೊಡ್ತೀನಿ. ಇನ್ನ ಹೆಚ್ಚಿಗೆ ಕಂಡೀಷನ್ಸ್ ಅಲ್ಲಿ ಟಿ ಬಿ ಆಗಿರಬಹುದು, ಟಿ ಬಿಗೆ ಹೊರ ಬರುತ್ತೆ, ನಾನು ಹೇಳಿದಾಗೆ HIV ಡಯಾಗ್ನೋಸ್ ಆಗುತ್ತೆ, ಅಥವಾ ಎಲ್ಲೋ ಒಂದು ಹುದುಗಿರುವಂಥ ಇನ್ಫೆಕ್ಷನ್ ಕಂಡು ಬರುತ್ತೆ. ಕೆಲವರಿಗೆ ಸ್ಪೈನ್ ಇನ್ಫೆಕ್ಷನ್ ಇರುತ್ತೆ ಬೋನಲ್ಲಿ, ಯಾರು ಅದನ್ನು ಸಸ್ಪೆಕ್ಟ್ ಮಾಡಿರಲ್ಲ, ನಾವು ಕೆಲವು ಟೆಸ್ಟ್ ಮಾಡಿ ಅಸೆಸ್ ಮಾಡ್ಕೊಂಡಾಗ ಓಕೆ ಅದು ಸ್ಪೈನ್ ಇನ್ಫೆಕ್ಷನ್ ಅಂತ ಗೊತ್ತಾಗುತ್ತೆ. ಹಾರ್ಟ್ ವಾಲ್ವ್ ಸಂಬಂಧಪಟ್ಟ ಇನ್ಫೆಕ್ಷನ್ ಗೊತ್ತಾಗುತ್ತೆ. ಕೆಲವು ಇನ್ಫೆಕ್ಷನ್ ಈಸಿಯಾಗಿ ಹೇಳ್ಬಿಡ್ಬೋದು, ಅವ್ರು ಬರ್ತಾರೆ ನನಗೆ ಯೂರಿನ್ ಮಾಡುವಾಗ ಕಷ್ಟ ಆಗ್ತಾ ಇದೆ, ನಾನು ಯೂರಿನ್ ಮಾಡಿದಾಗ ಉರಿ ಬರ್ತಿದೆ, ಆ ಥರ ತೊಂದರೆ ಇದೆ ಅಂದರೆ ನಮ್ಗೆ ಗೊತ್ತೋದು ಯೂರಿನ್ ಇನ್ಫೆಕ್ಷನ್ ಅಂತ ಅಂದ್ಬಿಟ್ಟು ಅದನ್ನು ಯಾರಾದರೂ ಡಯಾಗ್ನೋಸ್ ಮಾಡ್ಬೋದು. ಕೆಲವರು ಕೆಮ್ಕೊಂಡು ಬರ್ತಾರೆ, ಉಸಿರಾಟದ ತೊಂದರೆಯಿಂದ ಬರ್ತಾರೆ, ಎಕ್ಸ್ರೇ ನೋಡಿದೀವಿ ಅದು ನಿಮೋನಿಯಾ ಅಂತ ಗೊತ್ತು. ಸೊ ಇದನ್ನ ಹೊರತಾಗಿ ಇನ್ಫೆಕ್ಷಸ್ ಡಿಸೀಸಸ್ ಎಲ್ಲಿ ಕೆಲಸಕ್ಕೆ ಬರುತ್ತೆ ಅಂದ್ರೆ ಗೊತ್ತಾಗ್ದಿರೋ ಕಾರಣನ ಹುಡುಕಿ ಇದು ಯಾವ ಇನ್ಫೆಕ್ಷನ್ ಅಲ್ವಾ ಯಾವುದು ಅಂತ ಹುಡುಕೋದು, ಅದು ನಮ್ಮ ಸ್ಪೆಷಾಲಿಟಿ. ಅಂದ್ರೆ ಬಹುಶಃ ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಕಾಯಿಲೆ ಬಂದಂತ ಸಂದರ್ಭದಲ್ಲಿ ವೈದ್ಯರ ಬಳಿ ಹೋದಾಗ ಅದಕ್ಕೆ ಏನ್ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ತಗೊಳ್ತಾ ಇರ್ತಾರೆ, ಆದ್ರೆ ಅದು ತುಂಬಾ ಸಿವಿಯರ್ ಆದಾಗ್ಲೇ ಗೊತ್ತಾಗುವಂತದ್ದ ಅಂತ. ಹಾಗಾದ್ರೆ ಕೆಲವೆಲ್ಲ ಇನ್ಫೆಕ್ಷನ್ ಸಿವಿಯರ್ ಕೂಡ ಆಗೋದಿಲ್ಲ. ಹೌದು, ಸಿವಿಯರ್ ಆದಾಗ ಬರೋರು ಹೆಚ್ಚಿಗೆ ಜನ, ಅಂದ್ರೆ ಎಲ್ಲಾ ಟ್ರೈ ಮಾಡಿದ್ದಾಯ್ತು ನಮ್ಗೆ ಕಾರಣನೇ ಗೊತ್ತಾಗ್ತಿಲ್ಲ. ಯಾವುದೇ ಡಿಸೀಸ್ ಇನ್ಫೆಕ್ಷನ್ ಅಂತಾನೆ ಅಲ್ಲ, ಯಾವುದೇ ಡಿಸೀಸ್ ನ ಕ್ರಕ್ಸ್ ಏನು ಅಂತಂದ್ರೆ ಡಯಾಗ್ನೋಸಿಸ್ ಇಸ್ ಮಸ್ಟ್. ಸೊ ನಮ್ಮ ಗುರುಗಳು ನಮ್ಗೆ ಹೇಳ್ತಿದ್ರು ಡಯಾಗ್ನೋಸಿಸ್ ಇಸ್ ನಾಟ್ ಎವ್ರಿಥಿಂಗ್, ಡಯಾಗ್ನೋಸಿಸ್ ಇಸ್ ದಿ ಓನ್ಲಿ ಥಿಂಗ್ ಅನ್ನುವಂಥದ್ದು. ನೀವು ಎಲ್ಲಿವರೆಗೂ ಡಯಾಗ್ನೋಸ್ ಮಾಡೋದಿಲ್ಲ, ಈ ರೋಗ ಏನು ಅಂತ ತಿಳ್ಕೊಳ್ಳೋದಿಲ್ಲ, ನೀವು ಸರಿಯಾಗಿ ಟ್ರೀಟ್ ಮಾಡೋಕ್ಕಾಗಲ್ಲ. ರ್ಯಾಂಡಮ್ ಆಗಿ ಸರಿ ನಿಮ್ಗೆ ಜ್ವರ ಬಂತ ಇನ್ಫೆಕ್ಷನ್ ಅನ್ಕೊಂಡು ಆಂಟಿಬಯೋಟಿಕ್ ಕೊಡ್ತಾ ಹೋಗೋದು, ನೋವಿದೆಯಾ ಪೇನ್ ಕಿಲ್ಲರ್ ಕೊಡ್ತಾ ಹೋಗೋದು, ಇದು ಸರಿಯಾದ ಮೆಡಿಸಿನ್ ಪ್ರಾಕ್ಟೀಸ್ ಅಲ್ಲ. ಸೊ ಇನ್ಫೆಕ್ಷಸ್ ಡಿಸೀಸ್ ಅಥವಾ ಒಳ್ಳೆ ಫಿಸಿಷಿಯನ್ ಗುಣ ಏನು, ಸೊ ಏನು ಅನ್ನೋದು ಡಯಾಗ್ನೋಸ್ ಮಾಡಿದಾಗ ನಾವು ಅದನ್ನ ತಿಳ್ಕೊಬಹುದು. ಈ ತರ ಆಗುತ್ತೆ. ಕೆಲವರಿಗೆ ಅದು ಸಿವಿಯರ್ ಆಗದೇನೆ ಇರಬಹುದು, ಬಟ್ ತುಂಬಾ ದಿನ ನಡ್ಕೋತಾನೇ ಹೋಗ್ತಾ ಇರುತ್ತೆ, ಏನು ಅಂತ ಕಂಡುಹಿಡಿದಿರೋದಿಲ್ಲ. ಕೆಲವರಿಗೆ ಹೌದು ಹೆಚ್ಚಾದಾಗ ತುಂಬಾ ವಿಪರೀತವಾದಾಗ ಬರ್ತಾರೆ, ICUಗೆ ಅಡ್ಮಿಟ್ ಆಗ್ತಾರೆ, ಎಮರ್ಜೆನ್ಸಿಗೆ ಬರ್ತಾರೆ, ಅದು ಇನ್ಫೆಕ್ಷನ್ ಆಗಿರುತ್ತೆ. ಸೊ ಅದರ ಹುಡುಕಾಟ, ಅದರ ಟ್ರೀಟ್ಮೆಂಟ್, ಅದನ್ನ ಮಾಡೋದು ಒಳ್ಳೆ ಮೆಡಿಸಿನ್, ಒಳ್ಳೆ ಫಿಸಿಷಿಯನ್ ರೋಲ್. ಇನ್ಫೆಕ್ಷಸ್ ಡಿಸೀಸ್ ಯು ಕ್ಯಾನ್ ಸೇ ಒಂದು ರಿಫೈನ್ಡ್ ಮೆಡಿಸಿನ್ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಇಲ್ಲಿ ಫಿಸಿಷಿಯನ್ ಪಾತ್ರನೂ ತುಂಬಾ ಮುಖ್ಯವಾಗುತ್ತೆ ಅಂತ ಅರ್ಥ ಆಯ್ತು ಡಾಕ್ಟರ್. ಯಾಕಂದ್ರೆ ಈಗ ಕಾಮನ್ ಆಗಿ ಪೇಷಂಟಿಗೆ ಗೊತ್ತಿರಲ್ಲ ನಂಗೆ ಏನಾಗಿದೆ ಅಂತ ಹೇಳಿ. ಸಾಮಾನ್ಯವಾಗಿ ಕೆಮ್ಮೆ ಬರಲಿ ಜ್ವರನೇ ಬರಲಿ ಅದಕ್ಕೆ ನಾವು ಫಿಸಿಷಿಯನ್ ಹತ್ರ ಹೋಗ್ತೀವಿ, ಟ್ರೀಟ್ಮೆಂಟ್ ತಗೊಳ್ತೀವಿ. ಆದರೆ ಯಾವ ಕಾರಣಕ್ಕೆ ಏನು ಅಂತ ಅವರು ಬೇಸಿಕಲಿ ಟ್ರೀಟ್ಮೆಂಟ್ನ ಕೊಟ್ಟು ಆ ನಂತರ ಅವರು ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಏನು ಡಾಕ್ಟರ್ಸ್ ಇರ್ತಾರೆ ನಿಮ್ಮಂಥವ್ರು, ಅವ್ರು ನಿಮ್ಮ ಬಳಿ ಕಳಿಸ್ಬೇಕು. ಹಾಗಾದ್ರೆ ಖಂಡಿತ ಸ್ಕ್ರೀನಿಂಗ್ ತುಂಬಾ ಮುಖ್ಯ. ಅಂದ್ರೆ ಒಬ್ಬ ಡಾಕ್ಟರ್ ಎಷ್ಟೊಂದು ಜನ ಪ್ರಾಕ್ಟೀಸ್ ಮಾಡೋರು ಕೇವಲ MBBS ಮಾಡಿರಬಹುದು, ಬಟ್ ದೇ ವಿಲ್ ಬಿ ಗುಡ್ ಎನಫ್. ಅಂದ್ರೆ ಏನಾಗಿದೆ ಅಂತ ತಿಳ್ಕೊಳ್ಳೋದು ಅವ್ರಿಗೆ ಗೊತ್ತಿರುತ್ತೆ, ಬಟ್ ಒಂದು ಹೆಜ್ಜೆ ಮುಂದೆ ಹೋದಾಗ ಇದನ್ನ ಹೇಗೆ ತಡಿಬಹುದು ಅನ್ನೋದನ್ನು ಆ ಡಾಕ್ಟರ್ ಯೋಚನೆ ಮಾಡ್ಬೇಕಾಗತ್ತೆ. ಈ ವ್ಯಕ್ತಿಗೆ ಪದೇ ಪದೇ ಈ ತರ ಬರ್ತಿದೆ, ನಾನು ಮೆಡಿಸಿನ್ ಕೊಟ್ಟಾಗ ಸರಿ ಹೋಗ್ತಿದೆ, ಯಾಕೆ ಬರ್ತಿದೆ ಅನ್ನೋದು. ಸೊ ನಾವು ಓದ್ತಾ ಹೋದಾಗ ಮೋರ್ ಡಿಗ್ರೀಸ್ ವಿ ಅಕ್ಯುಮುಲೇಟ್, ಅದರ ಬಗ್ಗೆ ನಮ್ಗೆ ಹೆಚ್ಚಿಗೆ ಜ್ಞಾನ ಬರುತ್ತೆ. ಸೊ ನೀವು ಬೇಸಿಕ್ ಡಿಗ್ರಿ ಇದ್ದಾಗ ಇದೇನು ಅಂತ ಕಂಡುಹಿಡಿಬಹುದು, ಬಟ್ ಯಾಕೆ ಅಂತ ಕಂಡುಹಿಡಿಯೋದು ಕಷ್ಟ ಆಗಿರ್ಬೋದು ನಿಮ್ಗೆ. ಸೊ ಆಗ ನೀವು ಅನ್ಬೇಕು ಯಾರ ಹತ್ರ ಕಳ್ಸಿದ್ರೆ ಇವ್ರಿಗೆ ಆನ್ಸರ್ ಸಿಗುತ್ತೆ ಅನ್ನೋದು. ಸೊ ಒಳ್ಳೆ ಡಾಕ್ಟರ್ ಏನ್ ಮಾಡಬಹುದು, ಓಕೆ ಇವ್ರ ಹತ್ರ ಹೋಗಿ, ನಿಮಗೆ ಪ್ರತಿ ಸತಿ ಜಾಯಿಂಟ್ ಇಶ್ಯೂ ಬರ್ತಿದೆ, ಮೇ ಬಿ ರೊಮೆಟಾಲಜಿ ಇಶ್ಯೂ ಇರ್ಬೋದು, ಇಲ್ಲಿ ಹೋಗಿ. ಇನ್ಫೆಕ್ಷನ್ ಬರ್ತಾನೆ ಇದೆ, ಕತ್ತಲ್ಲಿ ಗಂಟು ಕಾಣಿಸ್ಕೋತಾ ಇದೆ, ನಾನು ಟ್ರೀಟ್ಮೆಂಟ್ ಕೊಟ್ಟು ಸರಿ ಹೋಗ್ತಿದೆ ಬಟ್ ಗಂಟು ಹೋಗ್ತಿಲ್ಲ, ಬೇರೇನೋ ಇರಬಹುದು, TB ಇರಬಹುದು, ಇನ್ಫೆಕ್ಷಸ್ ಡಿಸೀಸ್ ಹತ್ರ ಹೋಗಿ, ಈ ತರ ಹೇಳೋದು ಕೂಡ ಬೇಸಿಕ್ ಡಾಕ್ಟರ್ನ ಪಾತ್ರ ಆಗಿದೆ. ಓಕೆ ಡಾಕ್ಟರ್, ಈ ಪ್ರಿವೆಂಟೇಬಲ್ ಇನ್ಫೆಕ್ಷನ್ಸ್ ಮತ್ತು ನಾನ್ ಪ್ರಿವೆಂಟೇಬಲ್ ಇನ್ಫೆಕ್ಷನ್ಸ್ ಅಂದ್ರೆ ಯಾವ್ದು ಬರುತ್ತೆ ಅಂತ? ಈಗ ಪ್ರಿವೆಂಟಬಲ್ ಅಂತ ಹೇಳಿದಾಗ, ಈಗ ಫಾರ್ ಎಕ್ಸಾಂಪಲ್ ನಾವು ಕೆಮ್ಮು ನೆಗಡಿ ಅಂತ ಹೇಳಿದ್ವಿ. ಸೊ ಈಗಿನ ವಾತಾವರಣದಲ್ಲಿ ನೀವು ನೋಡ್ಕೊಂಡ್ರೆ
ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಡಸ್ಟ್ ಪೊಲ್ಯೂಷನ್ ಇರೋ ಥರ ಜಾಗದಲ್ಲಿ ತುಂಬ ಹೋಗ್ತಾ ಇದ್ದೀರಾ. ಸೊ ನಿಮ್ಮ ದೈನಂದಿನ ಆಕ್ಟಿವಿಟಿ ಹೇಗಿದೆ ಅಂತಂದರೆ, ನಿಮ್ಮ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ, ಹೆಚ್ಚಿಗೆ ಹೊತ್ತು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಟೈಮ್ ಸರಿಗೆ ಊಟ ಮಾಡ್ತಾ ಇಲ್ಲ. ಇದರಿಂದ ಈ ಕೆಮ್ಮು ನೆಗಡಿ ಸಿಂಪಲ್ ಆಗಿದ್ರು ಪದೇ ಪದೇ ಬರುತ್ತೆ. ಇವೆಲ್ಲ ಪ್ರಿವೆಂಟಬಲ್ ಇನ್ಫೆಕ್ಷನ್. ಈಗ ನೀವು ನಿಮ್ಮ ಕರೆಕ್ಟಾಗಿ ಎಕ್ಸಸೈಸ್ ಮಾಡ್ಕೊಂಡ್ ಬಂದ್ರಿ, ಒಳ್ಳೆ ಟೈಮಲ್ಲಿ ನಿದ್ದೆ ಮಾಡಿದ್ರಿ, ಒಳ್ಳೆ ಟೈಮ್ ಕರೆಕ್ಟ್ ಟೈಮಲ್ಲಿ ಊಟ ಮಾಡಿದ್ರಿ, ನಿಮ್ಮ ಹೆಲ್ತ್ ನೋಡ್ಕೊಂಡ್ರಿ ಅಂದರೆ ಇವೆಲ್ಲ ಬರೋದಿಲ್ಲ. ಇದೇ ಇನ್ಫೆಕ್ಷನ್ಸ್ ಈಗ ಫಾರ್ ಎಕ್ಸಾಂಪಲ್ ಯಾರಿಗೂ 70-75 ವರ್ಷ ಆಗಿದೆ, ನೀವು ಏನೇ ಮಾಡಿ ಅವ್ರಿಗೆ ಇನ್ಫೆಕ್ಷನ್ ಬಂದೇ ಬರುತ್ತೆ. ಚಿಕ್ಕ ಮಕ್ಕಳಿಗೆ ನೀವು ವ್ಯಾಕ್ಸಿನ್ ಕೊಡ್ಲಿಲ್ಲ ಅಂತ ಅನ್ಕೊಳ್ಳಿ, ಬಂದೇ ಬರುತ್ತೆ. ಸೊ ಒಂದೇ ಇನ್ಫೆಕ್ಷನ್ ಕೆಲವರಿಗೆ ಪ್ರಿವೆಂಟಬಲ್ ಆಗಿರ್ಬೋದು, ಕೆಲವರಿಗೆ ನಾನ್ ಪ್ರಿವೆಂಟಬಲ್ ಆಗಿರ್ಬೋದು. ಕೋವಿಡ್ ಟೈಮಲ್ಲಿ ನೋಡ್ಕೊಂಡ್ವಿ ನಾವು, ನೀವು ಕೋವಿಡ್ ಟೈಮಲ್ಲಿ ಕಾಲ ಹೆಜ್ಜೆ ಆಚೆ ಇಟ್ರಿ ಅಂತಂದ್ರೆ ನಿಮ್ಗೆ ಕೋವಿಡ್ ಬರೋ ಸಾಧ್ಯತೆ 99.9% ಇತ್ತು. ಸೊ ಇವೆಲ್ಲ ನಾನ್ ಪ್ರಿವೆಂಟಬಲ್ ಇನ್ಫೆಕ್ಷನ್ಸ್. ಫಾರ್ ಎಕ್ಸಾಂಪಲ್ ಚಿಕನ್ ಪಾಕ್ಸ್ ತಗೊಳ್ಳೋಣ. ಚಿಕನ್ ಪಾಕ್ಸ್ ಅಮ್ಮ ಅಂತ ನಾವೇನು ಹೇಳ್ತೀವಿ, ಇದು ನೀವು ಅಕಸ್ಮಾತ್ ವ್ಯಾಕ್ಸಿನೇಷನ್ ತಗೊಂಡಿಲ್ಲ ಅಥವಾ ಚಿಕ್ಕ ವಯಸ್ಸಲ್ಲಿ ಬಂದಿಲ್ಲ, ಪ್ಲಸ್ ಯಾರಿಗೂ ಚಿಕನ್ ಪಾಕ್ಸ್ ಬಂದು ನೀವು ಎಕ್ಸ್ಪೋಸ್ ಆದರೆ ನಿಮಗೆ ಬಂದೇ ಬರುತ್ತೆ. ದರ್ ಇಸ್ ಅ 99% ಪ್ರಾಬಬಿಲಿಟಿ. ಇವೆಲ್ಲ ಅವಾಗ ನಾನ್ ಪ್ರಿವೆಂಟಬಲ್. ಬಟ್ ನಿಮಗೆ ವ್ಯಾಕ್ಸಿನೇಷನ್ ಆಗಿತ್ತು ಅಂತ ಅನ್ಕೊಳ್ಳಿ, ಆಗ ನೀವು ಆ ಎಕ್ಸ್ಪೋಸ್ ಆದರೂ ಕೂಡ ಬರಲ್ಲ. ಸೊ ನನಗೆ ಚಿಕ್ಕ ವಯಸ್ಸಲ್ಲಿ ಬಂದಿದ್ರಿಂದ ಯಾರಾದ್ರೂ ಚಿಕನ್ ಪಾಕ್ಸ್ ಪೇಷಂಟ್ ನನ್ನ ಹತ್ರ ಬಂದು ಕೂತಾಗ ನಾನು ಮಾಸ್ಕ್ ಹಾಕೊಳ್ಳೋದಿಲ್ಲ, ನನಗೆ ಬಂದಿತ್ತು ನನಗೆ ಮತ್ತೆ ಬರಲ್ಲ ಅನ್ಬೋದು, ನನಗದು ನಾನ್ ಪ್ರಿವೆಂಟಬಲ್. ಬಟ್ ಅವ್ರು ಹೇಳ್ತಾರೆ ನನ್ನ ಮಗು ಇದೆ 3 ವರ್ಷ ಇನ್ನೂ ವ್ಯಾಕ್ಸಿನ್ ಹಾಕಿಲ್ಲ, ಬರುತ್ತಾ ಅಂದ್ರೆ ಬರಬಹುದು. ಸೊ ಹಾಗೆ ಅದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ, ಡಿಸೀಸ್ ಟು ಡಿಸೀಸ್ ವೇರಿ ಆಗುತ್ತೆ. ಸೊ ಈ ವೈರಸಸ್ ಎಲ್ಲ ಸ್ಪ್ರೆಡ್ ಆಗೋದೇ ಮುಖ್ಯವಾಗಿ ಆಹಾರ, ನೀರು ಮತ್ತು ಗಾಳಿಯಿಂದ ಮೇಡಮ್. ಹೆಚ್ಚಾಗಿ ಗಾಳಿಯಿಂದ, ಕೆಲವೆಲ್ಲ ನೀರಿನಿಂದ, ಇನ್ನೂ ಕೆಲವು ಆಹಾರದಿಂದ. ಹೌದು. ಈಗ ಮನೆಯಲ್ಲಿ ಒಬ್ರು ಹುಷಾರ್ ತಪ್ಪಿದ್ರೆ ಆಟೋಮೆಟಿಕ್ ಆಗಿ ಫ್ಯಾಮಿಲಿನಲ್ಲಿ ಎಲ್ಲರೂ ಹುಷಾರ್ ತಪ್ತಾ ಬರ್ತಾರೆ. ಸೊ ದಟ್ ಇಸ್ ಕಾಲ್ಡ್ ಆಲ್ಸೋ ವೈರಸ್. ಅದು ವೈರಸ್ಸೇ. ಮೆಜಾರಿಟಿ ಇನ್ಫೆಕ್ಷನ್ ನಿಮಗೆ ರೆಸ್ಪಿರೇಟರಿ ಸಿಸ್ಟಮ್ನ ಏನು ಇನ್ಕ್ಲೂಡ್ ಮಾಡುತ್ತೆ ಅಂದ್ರೆ ನಿಮ್ಮ ಗಂಟ್ಲು, ಮೂಗು ಅಥವಾ ಕಿವಿನ ಇನ್ವಾಲ್ವ್ ಮಾಡುತ್ತಲ್ಲ, ಅವೆಲ್ಲ ರೆಸ್ಪಿರೇಟರಿ ವೈರಸಸ್ ಆಗಿರುತ್ತೆ. ಅದು ಸೀಸನಲ್. ಅವು ಕೂಡ ಕೆಲವು ಸತಿ ನಾನ್ ಪ್ರಿವೆಂಟಬಲ್ ಇನ್ಫೆಕ್ಷನ್. ಸೊ ಅಂದ್ರೆ ಈಗ ಸಡನ್ ಆಗಿ ಸೀಸನ್ ಚೇಂಜ್ ಆಯಿತು, ನಿಮ್ಮ ಮನೇಲಿ ಮಗು ಒಂದಿತ್ತು, ಸ್ಕೂಲ್ಗೆ ಹೋಗ್ತಿದೆ, ಇನ್ಫೆಕ್ಷನ್ ಬಂತು, ಮನೇಲಿ ದೊಡ್ಡವರು ಇದ್ದಾರೆ, ಫಸ್ಟ್ ಅವ್ರಿಗೆ ಬಂದೇ ಬರುತ್ತೆ, ಅವ್ರನ್ನೆಲ್ಲ ನೋಡ್ಕೋತಾ ನಿಮಗೂ ಬಂದೇ ಬರುತ್ತೆ. ಸೊ ಇದು ನೀವು ಒಂದು ಕಾಮನ್ ರೂಮಲ್ಲಿ, ಕಾಮನ್ ಗ್ರೂಪಲ್ಲಿ ಇರೋದ್ರಿಂದ ಇವನ್ನೆಲ್ಲ ಅವಾಯ್ಡೇ ಮಾಡ್ಲಿಕ್ಕೆ ಆಗಲ್ಲ. ಯು ವಿಲ್ ಗೋ ಟು ಒನ್ ಕೋರ್ಸ್. ಬಟ್ ಹಾಗೆ ಸೀಸನ್ ಜಾಸ್ತಿ ಆಗ್ತಾ ನಿಮ್ಮ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಅದೇ ವೈರಸ್ ಮತ್ತೆ ಬಂದ್ರೆ ಮೋಸ್ಟ್ಲಿ ನಿಮ್ಗೆ ಇನ್ಫೆಕ್ಷನ್ ಬರೋದಿಲ್ಲ. ಸೊ ಅಲ್ಟಿಮೇಟ್ಲಿ ಇಟ್ಸ್ ಅನ್ ಇಂಟರ್ಪ್ಲೇ ಬಿಟ್ವೀನ್ ಅದು ಪ್ಯಾಥೋಜನ್ ಮತ್ತೆ ನಿಮ್ಮ ಇಮ್ಯೂನ್ ಸಿಸ್ಟಮ್. ನಿಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿತ್ತು ಅಂದ್ರೆ ಅದೇ ವೈರಸ್ ನಿಮ್ಗೆ ಏನೋ ತೊಂದರೆ ಮಾಡೋದಿಲ್ಲ. For business and personal promotions in Suman TV Kannada, please contact 9686376663.